ಬಾಬಾ ರಾಮ ಮಂದಿರ್ ಸಮಾಧಿ. ಜೈ ಹಿಂದ್, ಜೈ ಭಾರತ. ಗುರು ನಮಸ್ತೆ. ಇದನ್ನೆಲ್ಲ ವಿಡಿಯೋ ನೋಡ್ತಿರೋರು ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಇದು ಬಾಬಾ ಹರ್ಭಜನ್ ಸಿಂಗ್ ಅವರ ಸಮಾಧಿ. ಇದು ನಮ್ಮ ದೇಶಕ್ಕೋಸ್ಕರ ಹುತಾತ್ಮರಾದಂತಹ ಸಮಾಧಿ. 63 ಅಲ್ಲಿ ವಾರ ಆಗುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಬಾಬಾ ಹರ್ಭಜನ್ ಸಿಂಗ್ ಅಂತ ಹೇಳ್ಬಿಟ್ಟು. ಏನಾಗಿದೆ ಅಂದರೆ ಆವಾಗ ಫುಲ್ಲು ಲ್ಯಾಂಡ್ಸ್ಕೇಪ್ ಆಗಿದೆ. ಇಲ್ಲಿ ಗ್ಲೇಷರ್ ಎಲ್ಲ ತುಂಬ ಜಾಸ್ತಿ ಆಗಿ ಮಳೆ ಎಲ್ಲ ಜಾಸ್ತಿ ಇದಾಗಿ ಸೊ ಇಲ್ಲಿನ ಜನ ಎಲ್ಲ ಸ್ಟ್ರಕ್ ಆಗಿದ್ರು. ಅದಾದಮೇಲೆ ವಾರ್ ಸ್ಟಾರ್ಟ್ ಆಗಿತ್ತು ಇಲ್ಲಿ. ಆ ವಾರಲ್ಲಿ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಜನನೂ ಸೇಫ್ ಮಾಡಿದ್ದಾರೆ. ಸೇಫ್ ಮಾಡಿ ಎಲ್ಲ ಬಚಾವಾದರು ಅಂತ 7-8 ದಿನ ಆದಮೇಲೆ ಗೊತ್ತಾಗಿತ್ತು. ಬಾಬಾ ಹರ್ಭಜನ್ ಸಿಂಗ್ ಅವರು ಎಲ್ಲರನ್ನೂ ಸೇಫ್ ಮಾಡಿ ಅವರು ತೀರ್ಕೊಂಡಿದ್ದಾರೆ. ಅವ್ರ ಬಾಡಿ ನಮಗೆ ಸಿಕ್ಕಿದ್ದು 7-8 ದಿನ ಆದಮೇಲೆ ಹುಡುಕಿದ ಮೇಲೆ ಐಸ್ ಒಳಗಡೆ ಇತ್ತು ಅಂತೆ. ಸೊ ನಮ್ಮ ದೇಶಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಆರ್ಮಿ ಅವರು, ಸಲ್ಯೂಟ್ ಮಾಡಬೇಕು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಸೊ ನನಗಂತೂ ಬೇಜಾರಾಯಿತು. ಇವರು ಆರ್ಮಿ ಒಳಗಡೆ ಹೇಳ್ತಾಯಿದ್ರು ಯಾವ ಥರ ಹಿಂಗಾಯಿತು ಏನು ಅಂತ. ಸೊ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಬಂದು ಹೋಗಬೇಕು. ನನಗಂತೂ ಟ್ರಿಪ್ಪಲ್ಲಿ ತುಂಬ ಬೇಜಾರು. ಆಮೇಲೆ ನಮ್ಮ ಭಾರತದ ಹೆಮ್ಮೆ ಭಾರತ್ ಮಾತಾ ಕಿ ಜೈ. ಆದರೂ ಗುರು ಹರ್ಭಜನ್ ಸಿಂಗ್ ಅವ್ರ ಬಗ್ಗೆ ಒಂದು ಸ್ಟೇಟಸ್ನ ನಾನು ಆ್ಯಡ್ ಮಾಡ್ಕೊತೀನಿ. ಸೊ ಅದೇ ಅವ್ರ ಸಮಾಧಿ. ಅವ್ರ ಬೆಡ್ಡು ಸಮೇತನೂ ಒಳಗಡೆ ಇದೆ. ಅವರು ಹೋಗಿ 7-8 ದಿನ ಆದಮೇಲೆ ಗೊತ್ತಾಗಿರೋದು ಬಾಬಾ ಹರ್ಭಜನ್ ಸಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ನಮ್ಮ ದೇಶಕ್ಕೋಸ್ಕರ ಎಷ್ಟೆಲ್ಲ ಇದು ಮಾಡ್ತಾರೆ. ನಾವು ನಮ್ಮ ಮನೆಯಲ್ಲಾಗಲಿ ಸಿಟಿಯಲ್ಲಾಗಲಿ ನಾವು ಆರಾಮಾಗಿರೋದಕ್ಕೆ ಕಾರಣ ಬಂದ್ಬಿಟ್ಟು ಮಿಲಿಟ್ರಿಯವ್ರಿಗೂ. ಮಳೆ ನೋಡಲ್ಲ, ಬಿಸಿಲು ನೋಡಲ್ಲ, ಚಳಿ ನೋಡಲ್ಲ, ನಮಗೋಸ್ಕರ ಅವ್ರ ಪ್ರಾಣನ ತ್ಯಾಗ ಮಾಡಿ ಇದು ಮಾಡಿರ್ತಾರೆ. ಸೊ ಜೈ ಜೈ ಕರ್ನಾಟಕ ಮಾತೆ. ಜಾಸ್ತಿ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಗೂಗಲಲ್ಲಿ ಹೋಗಿ ನೋಡಿ, ನನಗೆ ಬೇಜಾರಾಗ್ತಿದೆ ಗುರು. ಜೈ ಹಿಂದ್, ಜೈ ಭಾರತ ಮಾತೆ. ಸೊ ಇದೇ ಗುರು ರೂಮು, ಇದೆ ಅವ್ರ ಸಮಾಧಿ. ನಮ್ಮ ಅಪ್ಪ ಹರ್ಭಜನ್ ಸಿಂಗ್ ಅವ್ರ ಸಮಾಧಿನ ನೋಡ್ಬೋದು. ಸೊ ಅವರೇ ಬಾಬಾ ಹರ್ಭಜನ್ ಸಿಂಗ್ ಅವರು. ಅವ್ರಿಗೊಂದು ಜೈ ಹಿಂದ್ ಅಂತ ಹೇಳಿ. ಜೈ ಹಿಂದ್, ಜೈ ಭಾರತ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್ ಸೋಚರ್. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಯುವರ್ ಲೈಫ್ ಟು ಇಂಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.